ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರತುಸ್ ಕಿಚನ್. ನವರಾತ್ರಿ ಶುರುವಾಗಿದೆ, ಎಲ್ಲರೂ ಅಡುಗೆಗಳು ತಿಂಡಿಗಳು ಮಾಡ್ತಿರ್ತೀರಾ. ಅದಕ್ಕೋಸ್ಕರ ನಾನೊಂದು ಸ್ಪೆಷಲ್ ರೆಸಿಪಿ ತಂದಿದ್ದೀನಿ. ಏನಂದರೆ ಸಬ್ಬಕ್ಕಿ ವಡೆ. ಸಖತ್ ಈಸಿ ಆ್ಯಂಡ್ ಟೇಸ್ಟಿ. ಕೆಲವ್ರು ಹೇಳ್ತಿರ್ತಾರೆ ಸಬ್ಬಕ್ಕಿ ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಳ್ಳುತ್ತೆ, ಎಣ್ಣೆ ಹೀರ್ಕೊಳ್ಳುತ್ತೆ ಅಂತ. ಆ ಥರ ಆಗಬಾರ್ದು ಅಂದರೆ ನಮ್ಮ ವೀಡಿಯೋನ ಪೂರ್ತಿ ನೋಡಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಬನ್ನಿ ಶುರು ಮಾಡೋಣ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಸಬ್ಬಕ್ಕಿನ ತೊಳ್ಕೊಂಡು 1 ಕಪ್ ನೀರು ಹಾಕ್ಕೊಂಡು 4 to 5 hours ನೆನೆಸಿಟ್ಟಿದ್ದೆ. ಅದನ್ನು ನಾನು ಇವಾಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಿದ್ದೀನಿ. ಒಂದು ಪೊಟ್ಯಾಟೋನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಚಿಕ್ಕದಾಗಿ ತುರಿದು ಅದನ್ನು ಇದಕ್ಕೆ ಸೇರಿಸಿದ್ದೀನಿ. ಕಡಲೆ ಬೀಜನ ಹುರಿದು ಪುಡಿ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ 2 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಸಿ ಶುಂಠಿನ ಚಿಕ್ಕದಾಗಿ ತುರಿದು ಹಾಕ್ಕೊಂಡಿದ್ದೀನಿ. 2 ಇಂಚ್ ಆಗೋಷ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಪ್ರೆಷರ್ ಹಾಕಿಲ್ಲ, ಇದನ್ನು ಮಿಕ್ಸ್ ಮಾಡಬಾರ್ದು. ಆ ಥರ ಮಾಡಿದ್ರೆ ಕ್ರಿಸ್ಪಿನೆಸ್ ಬರೋದಿಲ್ಲ. ನೋಡಿ, ಜಂಟಲಾಗಿ ಮಾಡ್ಕೊಬೇಕು. ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇದನ್ನು ಕೈಯೆಲ್ಲ ತಟ್ಕೊಬೇಕು. ವಡೆ ಥರ ಅಂದರೆ ವಡೆ ಅಂದರೆ ತೀರಾ ವಡೆ ಎಲ್ಲ, ಸ್ವಲ್ಪ ದಪ್ಪ ಇರಬೇಕು. ಕಟ್ಲೆಟ್ಸ್ ಎಲ್ಲ ಬರುತ್ತಲ್ಲ, ಅಷ್ಟು ದಪ್ಪ ಇದ್ದರೆ ಸಾಕು. ನಾನು ಇಲ್ಲಿ ಒಂದು ಕೈಗೆ ಎಣ್ಣೆ ಹಾಕ್ಕೊಂಡು ಹಾಗೆ ತಟ್ಕೊತಿದ್ದೀನಿ. ರೌಂಡ್ ಶೇಪ್ ಬರಬೇಕು. ನೀಟಾಗಿ ಶೇಪ್ ಕೊಡಿ ಇದಕ್ಕೆ. ನೋಡಿ, ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ? ನೋಡಿ, ಈ ಶೇಪ್ ಬರಬೇಕು. ನೀಟಾಗಿ ಮಿಕ್ಸ್ ಮಾಡಿದ್ರೆ ಶೇಪ್ ಕೊಡೋದು ಈಸಿ ಆಗುತ್ತೆ. ನೋಡಿ, ಒಂದು ಸೆಟ್ ಆಲ್ರೆಡಿ ಮಾಡಿಟ್ಟಿದ್ದೀನಿ. ನಾನು ಇದನ್ನು ಶಾಲೋ ಫ್ರೈ ಮಾಡ್ತೀನಿ. ಶಾಲೋ ಫ್ರೈ ಬೇಡ ಅಂದರೆ ಡೀಪ್ ಫ್ರೈನೂ ಮಾಡ್ಕೊಬೋದು. ಶಾಲೋ ಫ್ರೈ ಯಾಕೆ ಮಾಡ್ತಿದ್ದೀನಿ ಅಂದರೆ ಎಣ್ಣೆ ಕಡಿಮೆ ಹೀರ್ಕೊಳ್ಳುತ್ತೆ ಅಂತ. ನಾನು ಆಲ್ರೆಡಿ ಎಣ್ಣೆ ಬಿಸಿಗಿಟ್ಟಿದ್ದೆ, ಬಿಸಿಯಾಗಿದೆ. ಇವಾಗ ಒಂದೊಂದೇ ಹಾಕೋತಿದ್ದೀನಿ. ಯಾರು ಸಬ್ಬಕ್ಕಿ ವಡೆ ಬಿಟ್ಕೊಳ್ಳುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಅಂತೀರಲ್ಲ, ಅವ್ರಿಗೊಂದು ಟಿಪ್ಸ್ ಏನಂದರೆ, ಎಣ್ಣೆ ಯಾವಾಗಲೂ ಹೈ ಫ್ಲೇಮಲ್ಲಿ ಇರಬೇಕಾದ್ರೆ ನೀವು ಹಾಕಬೇಕು. ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ ಇದ್ದರೆ ಬಿಟ್ಕೊಳ್ಳುತ್ತೆ. ಹಿಂಗೆ ಹೈ ಫ್ಲೇಮಲ್ಲಿ ಹಾಕಿ 2 ನಿಮಿಷ ಬಿಟ್ಟು ನೀವು ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ. ಆವಾಗ ಯಾವುದೇ ಕಾರಣಕ್ಕೂ ವಡೆ ಒಡೆಯಲ್ಲ. ನೋಡಿ, 2 ಸೈಡ್ ಈ ಥರ ಬೇಯಿಸ್ಕೊಬೇಕು. ಫ್ಲಿಪ್ ಮಾಡ್ಕೊಂಡು ಅವಾಗವಾಗ 5 to 6 minutes ಬೇಕಾಗುತ್ತೆ. ಸಖತ್ತಾಗಿ ಬರುತ್ತೆ. ನೀವು ಇದನ್ನು ಖಂಡಿತ ಟ್ರೈ ಮಾಡಿ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಕಡಿಮೆ ಇಂಗ್ರೀಡಿಯೆಂಟ್ಸು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಬ್ರೌನ್ ಆಗಬೇಕಿದು. ನೋಡು, ಆಗಿದೆ ಆಲ್ರೆಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನೋಡಿ, ಸಖತ್ತಾಗಿ ಬಂದಿದೆ. ನೀವು ಈ ಹಬ್ಬಕ್ಕೆ ಖಂಡಿತ ಟ್ರೈ ಮಾಡಿ. ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿ. ಹೆಲ್ದಿನೂ ಕೂಡ ಸಬ್ಬಕ್ಕಿ. ಮತ್ತು ಇದು ದುರ್ಗಾ ಮಾತೆಗೆ ಇಷ್ಟವಾಗಿರೋ ಒಂದು ವಸ್ತು ಅಂತೆ ಸಬ್ಬಕ್ಕಿ. ನೀವು ಇದನ್ನು ನೈವೇದ್ಯವಾಗಿ ಕೂಡ ಮಾಡಿ ಇಡ್ಬೋದು. ನೋಡಿ, ಸಖತ್ತಾಗಿ ಬಂದಿದೆ. ನಿಮಗೆ ಮುರಿದು ತೋರಿಸ್ತಿದ್ದೀನಿ ನೋಡಿ. ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿದೆ, ಒಳಗಡೆ ಚೆನ್ನಾಗಿ ಬೆಂದಿದೆ. ನಾನು ಇದನ್ನು ಕೆಂಪು ಚಟ್ನಿ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ಸೂಪರಾಗಿದೆ. ನೀವು ಇದನ್ನು ಫ್ರೈ ಮಾಡಲೇಬೇಕು. ನೀವು ಇದನ್ನು ಸಾಸು ಅಥವಾ ಗ್ರೀನ್ ಚಟ್ನಿ ಅಥವಾ ಹಾಗೇನೋ ತಿನ್ಬೋದು. ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ.